ಶ್ರೀರಾಮನ ಹಣ ಕದ್ದವರ ಖತರ್ನಾಕ್ ಪ್ಲಾನ್ ಬಯಲಾಗಿದೆ. ಯೋಗ ಕೇಂದ್ರದಲ್ಲಿ ಪ್ರತ್ಯೇಕ ಕಾಣಿಕೆ ಡಬ್ಬಿ ಇತ್ತು. ಯೋಗ ಕೇಂದ್ರದ ಮೇಲೆ ಪೊಲೀಸರಿಂದ ದಾಳಿ. ಆ ದಾಳಿ ವೇಳೆ ಯೋಗ ಕೇಂದ್ರದಲ್ಲಿ ಕಾಣಿಕೆ ಡಬ್ಬಿ ಪತ್ತೆಯಾಗಿದೆ. ಆ ಕಾಣಿಕೆ ಡಬ್ಬಿ ಮೇಲೆ ಒಂದು QR ಕೋಡ್, ರಾಮರಾಜ್ಯ ಕೋಶ ಅಂತ ಆ ಬಾಕ್ಸ್ ಮೇಲೆ ಬರೆದಿದೆ. ಒಂದು ಬರಹ ಇದೆ ನೋಡಿ, ಇದೆ. ಈ ಬಾಕ್ಸ್ನೊಳಗೆ ಹಣ ಇರುವ ಕಪ್ಪು ಬ್ಯಾಗ್ ಪತ್ತೆಯಾಗಿದೆ. ಈ ಹಣ ಕದ್ರಲ್ಲ, ಶ್ರೀರಾಮನ ಹಣ ಕದ್ದಂಥವರ ಖತರ್ನಾಕ್ ಪ್ಲಾನ್ ಏನೇನು ಅನ್ನೋದು ಒಂದೊಂದೇ ಬಯಲಾಗ್ತಾ ಇದೆ. ಪ್ರತ್ಯೇಕವಾದಂತಹ ಕಾಣಿಕೆ ಡಬ್ಬಿ ಇದು ರಾಮನ ಲೆಕ್ಕ ಅಲ್ಲ, ರಾಮನ ಹುಂಡಿ ಹೊಡಿತಾ ಇದ್ದವರ ಲೆಕ್ಕ ಇದು. ಯೋಗ ಕೇಂದ್ರದಲ್ಲಿ ಇಂತಹದೊಂದು ಪ್ರತ್ಯೇಕ ಕಾಣಿಕೆ ಡಬ್ಬಿ ಸಿಕ್ಕಿದೆ. ಬಾಕ್ಸ್ನೊಳಗೆ ಹಣ ಇರುವಂತಹ ಬ್ಯಾಗ್ ಪತ್ತೆಯಾಗಿದೆ. ಇನ್ನು ದೇಣಿಗೆ ಕಳ್ಳತನ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ವೇಳೆ SITಗೆ ಭಾರಿ ಮಹತ್ವದ ಮಾಹಿತಿ ಲಭ್ಯ ಆಗಿದೆ. ಆರೋಪಿಯ ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. 8 ಆರೋಪಿಗಳ ಪೈಕಿ ಅವಿನಾಶ್ ಶುಕ್ಲಾನನ್ನ ಕೂಡ ವಿಚಾರಣೆಗೊಳಪಡಿಸಿದೆ. ಕೋರ್ಟ್ ಅನುಮತಿ ಪಡೆದು ನಿನ್ನೆ 2 ತಾಸು ವಿಚಾರಣೆ ಆಗಿದೆ. ಆಗ ಈ ಅವಿನಾಶ್ ದೇಣಿಗೆ ಹಣವನ್ನ ಕದ್ದಿರೋದನ್ನ ಒಪ್ಪಿಕೊಂಡಿದ್ದಾನೆ. ಹಣ ಹೊರಗೆ ಸಾಗಿಸೋ ಮುನ್ನ ಶೌಚಾಲಯದಲ್ಲಿಡ್ತಿದ್ರಂತೆ. ಕದ್ದ ಹಣವನ್ನ ವಾಶ್ರೂಮ್ನಲ್ಲಿ ಬಚ್ಚಿಡ್ತಾ ಇತ್ತು ಈ ತಂಡ. ತಪಾಸಣೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಕಳ್ಳರು ಬಳಸ್ತಾ ಇದ್ದಂತಹ ತಂತ್ರ ಇದು. ತಪಾಸಣೆ ಬಳಿಕ ಶೌಚಾಲಯದಲ್ಲಿಟ್ಟಿದ್ದಂತಹ ಹಣವನ್ನ ಹೊರತರ್ತಾ ಇದ್ರು. ಭಾರಿ ಭದ್ರತೆ ಇದೆ, ಎಲ್ಲ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಲಾಗಿದೆ, CC ಕ್ಯಾಮೆರಾಗಳಿವೆ. ಇಷ್ಟಾಗಿಯೂ ಹೇಗೆ ಹಣ ಕದ್ರು ಅಂತಂದ್ರೆ ಅದಕ್ಕೆ ಕಾರಣ ಈ ಖತರ್ನಾಕ್ ಪ್ಲಾನ್. ಇನ್ನು ಈ ಸ್ಫೋಟಕ ಮಾಹಿತಿ ಹಗರಣದ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. SP ಮುಖಂಡ ರಾಮ್ ಗೋಪಾಲ್ ಯಾದವ್ ಆರೋಪಿಸ್ತಾ ಇದ್ದಾರೆ, ದೇಣಿಗೆಯಲ್ಲಿ 20,000 ಕೋಟಿ ಹಗರಣ ಆಗಿದೆ ಅನ್ನುವಂಥದ್ದು ಅವರ ಆರೋಪ. ಈ ಹಗರಣದಲ್ಲಿ ದೊಡ್ಡ ದೊಡ್ಡವರ ಹೆಸರು ಕೂಡ ಇದೆ. ಜನ ಕೋಟಿ ಕೋಟಿ ಹಣ, ಒಡವೆ ಎಲ್ಲ ಕೊಟ್ರು. ಆದ್ರೆ ಅಲ್ಲಿ ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. SP ಮುಖಂಡ ರಾಮ್ ಗೋಪಾಲ್ ಯಾದವ್ ಹೇಳಿಕೆ. ಶ್ರೀರಾಮನ ಹುಂಡಿ ಹೊಡೆದಂಥವರು ಎಲ್ಲಿ ಹಾಕಿದ್ರು ಹಾಗಿದ್ರೆ ಹಣವನ್ನ, ಎಷ್ಟು ಹಣ ಹಾಗಿದ್ರೆ ದೋಚಲಾಗಿದೆ, 20,000 ಕೋಟಿ ಹಗರಣ ಇದು ಅನ್ನುವಂಥ ಆರೋಪ ಈಗ SP ಮುಖಂಡ ರಾಮ್ ಗೋಪಾಲ್ ಯಾದವ್ ಮಾಡ್ತಿದ್ದಾರೆ. ದೊಡ್ಡ ದೊಡ್ಡವರ ಹೆಸರಿದೆ ಅಂತಿದ್ದಾರೆ. ಇನ್ನು ಟ್ರಸ್ಟ್ ಖಜಾಂಚಿಗೆ ವಿಚಾರಣೆಯ ಬಿಸಿ ತಡ್ತಾ ಇದೆ. ಗೋವಿಂದ ದೇವಗಿರಿ ವಿಚಾರಣೆ SIT ಕಡೆಯಿಂದ ನಡೆಯಲಿದೆ. ಹಣಕಾಸಿನ ಲೆಕ್ಕ ಸಂಬಂಧ ವಿಚಾರಣೆ ನಡೆಯಲಿದೆ. ದೇಣಿಗೆ ಸಂಗ್ರಹ ಪ್ರಕ್ರಿಯೆ ಬಗ್ಗೆ SIT ವಿಚಾರಣೆ. ಮಥುರಾ ಶ್ರೀಕೃಷ್ಣ ಜನ್ಮಭೂಮಿ ಟ್ರಸ್ಟ್ ಅಧ್ಯಕ್ಷರು ಕೂಡ ಹೌದು. ರಾಮ ಮಂದಿರ ಟ್ರಸ್ಟ್ನ ಖಜಾಂಚಿಗೆ ಈಗ ವಿಚಾರಣೆಯ ಬಿಸಿ ತಟ್ತಾ ಇದೆ. ಎಲ್ಲ ಇದ್ದು ಇಷ್ಟು ನಿರ್ಲಕ್ಷ್ಯ ತೋರಿದ್ರ ಹೇಗೆ ನಡೀತು, ಹಾಗಿದ್ರೆ ಹಣ ದೋಚಿದ್ದು ಹೇಗೆ ಎನ್ನುವಂಥ ಸಹಜ ಪ್ರಶ್ನೆ ಮೂಡುತ್ತೆ. ಹಾಗಾಗಿ ಹಣಕಾಸಿನ ಲೆಕ್ಕ ಸಂಬಂಧ ಎಲ್ಲರನ್ನ ವಿಚಾರಣೆಗೊಳಪಡಿಸ್ತಾ ಇದ್ದಾರೆ. ಮಥುರಾ ಶ್ರೀಕೃಷ್ಣ ಜನ್ಮಭೂಮಿಯ ಟ್ರಸ್ಟ್ ಅಧ್ಯಕ್ಷರೂ ಆಗಿರುವಂಥ ಗೋವಿಂದ ದೇವಗಿರಿ ಖಜಾಂಚಿ ಅವರಿಗೀಗ ವಿಚಾರಣೆಯ ಬಿಸಿ ತಡ್ತಾ ಇದೆ. ಮಥುರಾ ಶ್ರೀಕೃಷ್ಣ ಜನ್ಮಭೂಮಿಯ ಟ್ರಸ್ಟ್ನ ಅಧ್ಯಕ್ಷರಿದ್ರು. ಈ ಲೂಟಿ ಪ್ರಕರಣದಲ್ಲಿ SIT ತನಿಖಾ ಅವಧಿಯನ್ನ ಸರ್ಕಾರ ವಿಸ್ತರಣೆ ಮಾಡಿದೆ. ಜುಲೈ 15ರವರೆಗೆ ತನಿಖಾ ಅವಧಿ ವಿಸ್ತರಣೆ. ಜೂನ್ 3ರಂದು ಪ್ರಾಥಮಿಕ ವರದಿಯನ್ನ SIT ಸಲ್ಲಿಸಿತ್ತು. ಈಗ ಜುಲೈ 15ರವರೆಗೆ ತನಿಖಾ ಅವಧಿ ವಿಸ್ತರಣೆಯಾಗಿದೆ. ದೇಣಿಗೆ ಲೂಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಹಲವರ ವಿಚಾರಣೆ ನಡೆಸಿ ಪ್ರಾಥಮಿಕವಾಗಿ ಒಂದು ವರದಿಯನ್ನ ಜೂನ್ 3ಕ್ಕೆ ಸಲ್ಲಿಸಿತು. ಈಗ ತನಿಖೆಗೆ ಅವಧಿ ವಿಸ್ತರಣೆಯಾಗಿದೆ.